ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಖಂಡಿಸಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಜುಲೈ 25 ಶನಿವಾರ ಹುಮ್ನಾಬಾದ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಂಎಲ್ಸಿ ಭೀಮರಾವ್ ಪಾಟೀಲ್ ತಿಳಿಸಿದ್ದಾರೆ. ಶುಕ್ರವಾರ ಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಸಂಸ್ಥೆಯ ಮಕ್ಕಳು ಭಾಗವಹಿಸುವಂತೆ ಕರೆ ನೀಡಿದ್ದಾರೆ. ದಲಿತ ಮುಖಂಡ ಅಂಕುಶ್ ಗೋಖಲೆ ಮಾತನಾಡಿ, ಮಕ್ಕಳ ಮೇಲೆ ಆಗುತ್ತಿರುವ ಅನ್ಯಾಯ ಹಾಗೂ ಮಕ್ಕಳ ಮೇಲೆ ದಾಖಲಾದ ಪ್ರಕರಣಗಳು ರದ್ದಾಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಬಾಬು ಟೈಗರ್, ರಮೇಶ್ ಗಾದ, ಸುರೇಶ್ ಮುಸ್ತರ್ಗಿ, ರಾಜ್ಕುಮಾರ್ ಭುರೇಶ್, ಮುಸ್ತಫಾ ಸೇರಿದಂತೆ ಅನೇಕರು ಇದ್ದರು. ಎಲ್ಲ ಎಜುಕೇಶನ್ ಟ್ರಸ್ಟ್ ಕಲ್ತಿ ನಾಳೆ ಒಂದು ಸ್ಟ್ರೈಕ್ ಮಾಡಬೇಕು. ನರೇಂದ್ರ ಮೋದಿ ಅವರದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ವಿರೋಧವಾಗಿ ಮತ್ತು ಇದೇ ರೀತಿ ಏನು ಸೆಂಟ್ರಲ್ದು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರ ಧರ್ಮೇಂದ್ರ ಜೊತೆಯಲ್ಲಿ ಇದ್ದು ಅವರಿಗೆ ರಾಜೀನಾಮೆ ಕೊಡಬೇಕು ಮತ್ತು ಹುಡುಗರಿಗೆ ಒಂದು ನ್ಯಾಯ ಮಾಡಿಕೊಡ್ಬೇಕಂತ ಇಡೀ ಎಲ್ಲ ಎಜುಕೇಷನ್ ಟ್ರಸ್ಟ್ದವರು